ವೀಕ್ಷಕರೇ, ಕನ್ಯಾ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮುಂದಿನ ರಾಶಿ ಕನ್ಯಾ ರಾಶಿ. ಈ ಒಂದು ಕನ್ಯಾ ರಾಶಿಯ ಮಾಸ ಭವಿಷ್ಯ ಬಗ್ಗೆ ತಿಳಿಸ್ಕೊಳ್ಳೋದಾದ್ರೆ ತಿಳಿಸ್ಕೊ. ಖಂಡಿತ ಕನ್ಯಾ ರಾಶಿಯವರಿಗೆ ಒಂದು ಉತ್ತಮವಾದ ಸಮಯ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ಗ್ರಹಗಳ ಅಲೈನ್ಮೆಂಟ್ ಆ ತರ ಇದೆ. ಎಲ್ಲಾ ಗ್ರಹಗಳು ಕೂಡ ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಅಂದ್ರೆ ಇವರು 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅದೊಂದು ಪೂರ್ವ ಪುಣ್ಯ ಸ್ಥಾನ ಅಂತ ಕೂಡ ನಾವು ಹೇಳ್ತೀವಿ. ಸೊ ಇವ್ರಿಗೆ ಏನ್ ಕೆಲ್ಸದಲ್ಲಿ ಕೈ ಇಟ್ರು ಕೂಡ ಸ್ವಲ್ಪ ಯಶಸ್ಸು ಸಿಗ್ತಾ ಹೋಗ್ತಾ ಇರುತ್ತೆ. ಎಸ್ಪೆಷಲಿ ಮಕ್ಕಳಿಂದ ಇವ್ರಿಗೆ ಸ್ವಲ್ಪ ಖುಷಿ ಆಗುವಂತ ಒಂದು ಟೈಮ್ ಇದು. ಮಕ್ಕಳು ಇವಾಗ ಯಾವ್ದೋ ಒಂದು ಸ್ಪೋರ್ಟ್ಸ್ ಅಲ್ಲೋ ಎಂತ್ರಲ್ಲೋ ಒಂದು ಚೆನ್ನಾಗಿ ಮಾಡಿರ್ತಾರೆ, ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಅದರಿಂದ ಅವ್ರಿಗೆ ಖುಷಿ ಆಗುತ್ತೆ. ಅಂದ್ರೆ ಯಾರು ಕನ್ಯಾ ರಾಶಿಯಲ್ಲಿ ಇರ್ತಾರೆ ಅವ್ರಿಗೆ ಸ್ವಲ್ಪ ಖುಷಿ ಆಗುವಂತ ಒಂದು ಟೈಮ್ ಆಗಿರುತ್ತೆ. ಇದೇ ರೀತಿನಲ್ಲಿ ಇವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಹುಡ್ಕೊಂಡು ಬರುವಂತದ್ದು. ಏನಕ್ಕೆ ಅಂತಂದ್ರೆ ನೋಡಿ, 5ನೇ ಮನೆಯಲ್ಲಿ ಇಷ್ಟು ಗ್ರಹಗಳ ಒಂದು ಸಂಚಾರ ಅರ್ಧ ತಿಂಗಳು ಮಾತ್ರ ಇರ್ತದೆ. ತದನಂತರ 6ನೇ ಮನೆಗೂ ಕೂಡ ಹೋಗುತ್ತೆ. ಇಲ್ಲೇನಾಗುತ್ತೆ, ಉದ್ಯೋಗ ಮಾಡೋರ್ಗೆ, ಕೆಲಸ ಮಾಡೋರ್ಗೆ ಸ್ವಲ್ಪ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅಂದ್ರೆ ಪ್ರಮೋಷನ್ ಆಗುವಂತದ್ದು, ಅಥವಾ ಹಂಗೆ ಪ್ರೆಷರ್ ಕೂಡ ಇರುತ್ತೆ. ಯಾಕಂದ್ರೆ ಇಷ್ಟು ಗ್ರಹಗಳು, ನಾನು ಆಗ್ಲೇ ಹೇಳ್ದೆ, ಒಂದ್ ಚಿಕ್ಕ ರೂಮಲ್ಲಿ ಒಂದ್ ಅಷ್ಟು ಜನ ಕೂಡ ಆಗ್ತಾಗ ಹೆಂಗೆ ಸಫಕೇಶನ್ ಆಗುತ್ತೋ ಆ ರೀತಿನಲ್ಲಿ ಎಂಜಾಯ್ಮೆಂಟ್ ಮಾಡ್ತಿರ್ತಾರೆ. ಅದೇ ರೀತಿ ಸ್ವಲ್ಪ ಸಫಕೇಶನ್ ಕೂಡ ಆಗ್ತಾ ಇರುತ್ತೆ. ಹಂಗೆ ಇಲ್ಲೂ ಅಷ್ಟೇ, ಗ್ರಹಗಳ ಒಂದು ಅಲೈನ್ಮೆಂಟ್ ಎಲ್ಲಾ ಗ್ರಹಗಳು ಅಲ್ಲೇ ಇರೋದ್ರಿಂದ, ಅದರಲ್ಲೂ ಸೂರ್ಯ ಕುಜ ಅನ್ನುವಂತ ಒಂದು ಏನು ಕೋಪಿಷ್ಟ ಇರುವಂತ ಒಂದು ತುಂಬಾ ಒಂದು ಫೈರ್ ಇರುವಂತ ಗ್ರಹಗಳು ಇರೋದ್ರಿಂದ ಕೂಡ ಭಾವಕ್ಕೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಈಗ ನಾನು ಏನ್ ಹೇಳ್ದೆ, ಮಕ್ಕಳ ವಿಚಾರದಲ್ಲಿ ಇವ್ರಿಗೆ ಅವರಿಂದ ಸ್ವಲ್ಪ ಇವ್ರಿಗೆ ಖುಷಿ ಸಿಗುತ್ತೆ. ಮತ್ತೆ ಏನು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಸ್ವಲ್ಪ ಮುಂದಿರ್ತಾರೆ, ಎಜುಕೇಶನ್ ಅಲ್ಲಿ ಮುಂದಿರ್ತಾರೆ. ಇದರಿಂದ ಸ್ವಲ್ಪ ಖುಷಿ ಅಂತೂ ಖಂಡಿತವಾಗ್ಲೂ ಸಿಕ್ಕತ್ತೆ. ಅದೇ ಜೊತೆಗೆ ಸ್ವಲ್ಪ ಅವ್ರನ್ನ ಕೇರ್ಫುಲ್ ಆಗಿ ನೋಡ್ಕೊಬೇಕಾಗತ್ತೆ. ಮಕ್ಕಳು ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋದು, ಅದರಿಂದ ಇವ್ರ ಮನ್ಸಿಗೆ ಸ್ವಲ್ಪ ಫೀಲ್ ಮಾಡ್ಕೊಳ್ಳೋದು ಕೂಡ ಆಗ್ತಾ ಇರುತ್ತೆ. ಸೊ ಅದು ಕೂಡ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಅಂತ ನೋಡಿದಾಗ ಎರಡೂ ಕೂಡ ಆಗುತ್ತೆ. ತದನಂತರ 6ನೇ ಮನೆಗೆ ಹೋದಾಗೂ ಅಷ್ಟೇ, ಇವ್ರಿಗೆ ಪ್ರಮೋಷನ್ ಸಿಗೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಹಾಗೆ ಕೆಲಸದಲ್ಲಿ ಅದೇ ರೀತಿ ಪ್ರೆಷರ್, ನೀವು ಅವ್ರು ಕೊಡೋಂತ ಪ್ರೆಷರ್ನ ನೀವು ಗೆದ್ದಾಗ ಖಂಡಿತವಾಗ್ಲೂ ನಿಮ್ಗೆ ಪ್ರಮೋಷನ್ ಆಗುವಂಥದ್ದು. ಮತ್ತೆ ಸಹೋದ್ಯೋಗಿಗಳಿಂದ ಸ್ವಲ್ಪ ಕಿರಿಕಿರಿ ಕೂಡ ಆಗ್ತಾ ಇರುತ್ತೆ. ಗೊತ್ತಲ್ವಾ, ಒಬ್ರು ಮುಂದುವರಿತಿದ್ದಾರೆ ಅಂದ್ರೆ ಏನಾದ್ರೂ ಒಂದು ಗಾಸಿಪ್ ನಡೀತಾನೆ ಇರುತ್ತೆ. ಈ ರೀತಿ ಕೆಲವು ಗಾಸಿಪ್ಸ್ ಕೂಡ ಆಗುತ್ತೆ. ಯಾವ್ದನ್ನು ಮನ್ಸಿಗೆ ಹಾಕೋಬಾರ್ದು. ಮನ್ಸಿಗೆ ಹಾಕೊಂಡು ಕೊರಗ್ತಾ ಕೂತ್ಕೊಂಡ್ರೆ ಒಳ್ಳೆ ಸಮಯಗಳು ಹಾಳಾಗೋಗ್ಬಿಡುತ್ತೆ. ಸೊ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇವ್ರಿಗೆ ಏನ್ ಬೇಕೋ ಆ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು. ರಾಹುನು ಕೂಡ 6ನೇ ಮನೆಯಲ್ಲೇ ಇರೋದ್ರಿಂದ ಇವ್ರಿಗೆ ಏನಾಗುತ್ತೆ, ಸ್ವಲ್ಪ ಇವರು ಏನಾದ್ರು ಫಾರಿನ್ ರಿಲೇಟೆಡ್ ವರ್ಕ್ಸ್ಗೆ ಸ್ವಲ್ಪ ಬೂಸ್ಟ್ ಆಗುತ್ತೆ. ಏನಾದ್ರು ವರ್ಕ್ ಮಾಡೋದಕ್ಕೆ ಅವಕಾಶಗಳು ಇವ್ರನ್ನ ಹುಡ್ಕೊಂಡ್ ಬರ್ಬೋದು. ಅವಕಾಶಗಳಂತೂ ತುಂಬಾ ಬರ್ತಾ ಇರುತ್ತೆ. ಅದನ್ನ ಇವರು ಯೋಚನೆ ಮಾಡಿ ಯಾವ್ದು ತಗೋಬೇಕು ಯಾವ್ದು ತಗೊಂಬಾರ್ದು, ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಇದೆಯಾ ಅಥವಾ ವಾತಾವರಣ ಚೆನ್ನಾಗಿದ್ಯಾ ಎಲ್ಲ ನೋಡ್ಕೊಂಡು ಇವರು ಸೆಟಲ್ ಆಗೋದ್ರ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ. ಕೋರ್ಟ್ ಅಲ್ಲಿ ಕೇಸ್ ಇತ್ತು ಅಂದ್ರೆ ಅದ್ರಲ್ಲಿ ಇವ್ರಿಗೆ ಯಶಸ್ಸು ಸಿಕ್ಕುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದೆ, ಅದ್ರಲ್ಲಿ ಯಶಸ್ಸು ಸಿಕ್ಕುತ್ತೆ. ಅಥವಾ ಏನಾದ್ರು ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡಿದ್ರೆ ಲೋನ್ಸ್ ಸಿಕ್ಕತ್ತೆ. ಇಲ್ಲ ಸಾಲ ತೀರಿಸ್ತಾ ಇದೀವಿ ಅಂದ್ರೆ ಸಾಲ ತೀರಿಸಕ್ಕೆ ಕೂಡ ಇವ್ರಿಗೆ ಅವಕಾಶಗಳು ಸಿಕ್ಕತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗತ್ತೆ. ಅಂದ್ರೆ ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ನರಕ್ಕೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೋದು. ಈ ರೀತಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಅಂದ್ರೆ ಮುಖ್ಯವಾಗಿ ಹೀಟ್ಗೆ ಸಂಬಂಧಪಟ್ಟಿರುವಂತ ಕೆಲವು ಸಮಸ್ಯೆಗಳು ಕೂಡ ಇವ್ರಿಗೆ ಬರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು. ಖರ್ಚು ಜಾಸ್ತಿ ಆಗತ್ತೆ. ಶುಕ್ರನೇ ಹೋಗ್ಬಿಟ್ಟು 6ನೇ ಮನೇಲಿ ಕುತ್ಕೊಂತಾನೆ, ಸ್ವಲ್ಪ ಖರ್ಚು ಕೂಡ ಜಾಸ್ತಿ ಆಗತ್ತೆ. ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡ್ಬೇಕಾಗತ್ತೆ. ಇನ್ನ ಶನೇಶ್ವರ 7ನೇ ಮನೇಲಿ ಇರೋದ್ರಿಂದ ಹಸ್ಬೆಂಡ್ ಅದ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಬರುತ್ತೆ. ಸ್ವಲ್ಪ ಹಂಗೆ ಸರಿ ಹೋಗುತ್ತೆ. ಇವಾಗ ಬೆಳಗ್ಗೆ ಜಗಳ ಆಡಿರ್ತಾರೆ, ಸಾಯಂಕಾಲದಷ್ಟೊತ್ತಿಗೆ ಸರಿ ಹೋಗುತ್ತೆ ಅಥವಾ ಮಾರನೇ ದಿವಸಕ್ಕೆ ಸರಿ ಹೋಗುತ್ತೆ. ಅವ್ರಿಗೆ ಅರ್ಥ ಆಗುತ್ತೆ, ನಾನು ಮಾತಾಡಿದ ತಪ್ಪು ಅಥವಾ ಅವ್ರು ಮಾತಾಡಿದ ತಪ್ಪು ಅಂತ ಕುತ್ಕೊಂಡು ಮಾತಾಡುವಂತ ಒಂದು ಮನಸ್ಥಿತಿನೂ ಕೂಡ. ಮತ್ತೆ ಬುದ್ಧಿವಂತರು ಕೂಡ ಆಗಿರ್ತಾರಲ್ವ ಇವರು, ಬುಧ ಗ್ರಹದ ಅಧಿಪತಿ ಆಗಿರೋದ್ರಿಂದ ಅದನ್ನು ಕೂಡ ಅವರು ಸರಿ ಮಾಡ್ಕೊಂತಾರೆ. ಇನ್ನ ಗುರು ಅಂತ ನೋಡಕ್ ಬಂದಾಗ 10ನೇ ಮನೇಲಿ ಗುರು ಸಂಚಾರ ಇರೋದ್ರಿಂದ ವ್ಯಾಪಾರದಲ್ಲಿ ತುಂಬಾ ಅಭಿವೃದ್ಧಿ ಆಗುತ್ತೆ. ಇವ್ರು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ, ಬಿಸ್ನೆಸ್ ಏನೇ ಮಾಡ್ತಿದ್ರು ಕೂಡ ಬೂಸ್ಟ್ ಮಾಡ್ತಾನೆ. ಅಂದ್ರೆ ತುಂಬಾ ಒಳ್ಳೊಳ್ಳೆ ಅವಕಾಶಗಳನ್ನ ಇವ್ರಿಗೆ ಹುಡ್ಕೊಂಡ್ಬಂದ್ ಕೊಡ್ತಾರೆ. ಅದೆಲ್ಲಾನು ಇವರು ಸದುಪಯೋಗ ಪಡಿಸ್ಕೋಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಉತ್ತಮವಾದ ಒಂದು ಸಮಯ ಇದಾಗಿರುತ್ತೆ. ಓಕೆ, ಸೊ ಹಾಗಿದ್ರೆ ಈ ಒಂದು ರಾಶಿಯವರು ಪರಿಹಾರ ಅಂತ ಮಾಡ್ಬೋದಾದ್ರೆ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಮಾಡ್ಬೋದು? ಇವ್ರಿಗೆ ನೋಡಿ, ಮೊದಲನೇದಾಗಿ ಗುರುವಿನ ಆರಾಧನೆ ಜಾಸ್ತಿ ಮಾಡ್ಕೋಬೇಕು. ಗುರುಗಳ ದೇವಸ್ಥಾನಕ್ಕೆ ಹೋಗೋದು ಅಥವಾ ಮನೇಲೆ ಗುರುಗಳದ ಒಂದು ಆರಾಧನೆ ಮಾಡ್ಕೊಂಡ್ರೆ ಸಾಕು, ಇವ್ರಿಗೆ ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ಗುರು ತುಂಬಾ ಚೆನ್ನಾಗಿದ್ದಾನೆ, ಇನ್ನೊಂದಷ್ಟು ಗುರುವಿಂದ ಇವ್ರಿಗೆ ಒಳ್ಳೇದಾಗ್ತಾ ಹೋಗುತ್ತೆ. ಆದ್ರೆ ಇವ್ರು ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ. ಕೇತು 12ನೇ ಮನೇಲೆ ಇರೋದ್ರಿಂದ ನಿದ್ದೆ ಸರಿಗ್ ಬರಲ್ಲ ಅಥವಾ ನಿದ್ದೆ ಮಾಡಕ್ಕೆ ಇವ್ರಿಗೆ ಅವಕಾಶ ಆಗಲ್ಲ. ಏನೋ ಒಂದ್ ರೀತಿನಲ್ಲಿ ಇವ್ರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಇವರು ಸ್ವಲ್ಪ ಗಣಪತಿ ಧ್ಯಾನ ಜಾಸ್ತಿ ಮಾಡೋದು ಅಥವಾ ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರನ ಹಾಕೋದು, ಇದನ್ನ ಮಾಡ್ಕೊಬೇಕಾಗತ್ತೆ. ಮತ್ತೆ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ಗಿಡಗಳಿಗೆ ನೀರ್ ಹಾಕೋದು, ಇದನ್ನೆಲ್ಲಾನು ಕೂಡ ಅವ್ರು ಲೈಫ್ ಟೈಮ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ.
ಸ್ವಲ್ಪ ದಾನ ಧರ್ಮ ಶನೇಶ್ವರನ ಒಂದು ದೃಷ್ಟಿ ಸರಿ ನೇರವಾಗಿ ಬೀಳ್ತಿರೋದ್ರಿಂದ ಇವ್ರಿಗೆ ಸ್ವಲ್ಪ ಸ್ಲೋ ಕೂಡ ಇರ್ತಾರೆ. ಬೇಗ ಬೇಗ ಎದ್ದು ಕೆಲಸ ಮಾಡೋದಕ್ಕೆ ಇವ್ರಿಗೆ ಇಷ್ಟ ಆಗೋದಿಲ್ಲ, ಯಾಕಂದ್ರೆ ಲೇಜಿ ಫೀಲ್ ಆಗ್ತಿರ್ತಾರೆ. ಶನಿವಾರ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳೋದು, ಆಮೇಲೆ ಸ್ವಲ್ಪ ದಾನ ಧರ್ಮ ಯಾರನ್ನ ಒಬ್ರಿಗೆ ಏನಾದ್ರು ಒಂದು ದಾನ ಕೊಡ್ಲಿ ಸಾಕು, ಅದನ್ನ ರೂಢಿ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಒಂದು ನೆಗೆಟಿವಿಟಿಯಿಂದ ಒಂಚೂರು ಈಚೆ ಬರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕನ್ಯಾ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿಯ ಮಾಸ ಭವಿಷ್ಯ ತಿಳ್ಕೊಳ್ಳೋಣ.